ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದರೆ, ರಾಜ್ಯದಲ್ಲಿ ದಿನೇ ದಿನೇ ಮೈಕ್ರೋ ಫೈನಾನ್ಸ್ ಅವಳಿ ಹೆಚ್ಚಾಗ್ತಾ ಇದ್ದು ಹಲವಾರು ಮಂದಿ ಊರು ಬಿಡುವಂಥ ಪರಿಸ್ಥಿತಿ ಎದುರಾಗಿದೆ. ಎಷ್ಟೋ ಜನ ಆತ್ಮಹತ್ಯೆಗೂ ಕೂಡ ಪ್ರಯತ್ನಿಸ್ತಾ ಇದ್ದಾರೆ, ಹಲವಾರು ಮಂದಿ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಹೋಗೋಣ. ಇದರಲ್ಲಿ ಯಾರದು ತಪ್ಪು, ಯಾರದು ಸರಿ? ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಟ್ಟು ಕೇಳೋಕೆ ಹೋಗಿದ್ದು ತಪ್ಪ, ಇಲ್ಲ ಸಾಲ ಕೊಟ್ಟಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ಅವರ ಮನೆ ಮುಂದೆ ಹೋಗಿ ಅವರ ಮಾನ ಮರ್ಯಾದೆಯನ್ನು ತೆಗಿತಾ ಇರೋದು ತಪ್ಪ ಅಂತ ಹೇಳ್ಬಿಟ್ಟು ನಾವಿವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕಪ್ಪ ಅಂದರೆ ಈಗ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಯಾವ ರೀತಿ ರೂಲ್ಸ್ಗಳಿರುತ್ತೆ, ಅವರ ರೂಲ್ಸ್ಗಳೇನು, ರೆಗ್ಯುಲೇಷನ್ಸ್ಗಳೇನು, ಅವರ ಸೀನಿಯರ್ ಸುಪೀರಿಯರ್ ಆಫೀಸರ್ಸ್ಗಳು ಅವರಿಗೆ ಏನು ಹೇಳಿ ಕಳಿಸಿರ್ತಾರೆ, ನೀವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿರ್ತಾರೆ, ಅವರು ಹೋಗಿ ಅಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಬೇಕು, ಈಗ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ. ನಂತರ ಈ ಕ್ಲೈಂಟ್ಸ್ ಏನಿರ್ತಾರೆ ಸಾಲ ತೆಗೆದುಕೊಂಡ್ರು ಅವ್ರ ಬಗ್ಗೆ ನಾವು ಮಾತಾಡೋಣ. ಮೊದಲನೇದಾಗಿ ಈಗ ಅವಾಗ ಒಬ್ಬರಿಗೆ ದಿನಕ್ಕೆ ಇಷ್ಟು ಕ್ಲೈಂಟ್ಸ್ ರಿಕವರಿ ಮಾಡಬೇಕು ಅಂತ ಇರುತ್ತೆ. ಅಂದರೆ ಒಂದು ಗುಂಪುಗಳು ಅಂತ ಏನು ಸಾಲ ಕೊಟ್ಟಿರ್ತಾರೆ, ಇವರು ಗುಂಪು ಸಾಲ ಆಗಿರ್ಬೋದು, ವಾಹನ ಸಾಲ ಆಗಿರ್ಬೋದು, ಇವರು ಮೈಕ್ರೋ ಫೈನಾನ್ಸ್ ಅವರು ಏನು ಸಾಲಗಳನ್ನು ಕೊಟ್ಟಿರ್ತಾರೆ, ಇವರಿಗೆ ಹೇಳಿರ್ತಾರೆ ಬೆಳಿಗ್ಗೆ ಆದರೆ ನನಗೆ ಇಷ್ಟು ಸೆಂಟ್ರ್ ಮೀಟಿಂಗ್ಗಳು ಇರ್ತವೆ ಅಂತ ಹೇಳ್ಬಿಟ್ಟು ಒಬ್ಬನಿಗೆ ಶೆಡ್ಯೂಲ್ ಇರುತ್ತದೆ. ಅದನ್ನು ಹೋಗ್ಬಿಟ್ಟು ಅವರು ಅಷ್ಟು ಶೆಡ್ಯೂಲ್ಗಳಲ್ಲಿ ಎಷ್ಟು ಸೆಂಟ್ರ್ ಮೀಟಿಂಗ್ಗಳಿರುತ್ತೋ ಆ ಸೆಂಟ್ರ್ ಮೀಟಿಂಗ್ಗಳಲ್ಲಿ ಎಲ್ಲ ಸಂಘಗಳಲ್ಲೂ ಕೂಡ 100% ರೀಪೇಮೆಂಟ್ನ ತರಬೇಕು ಅನ್ನೋದು ಸುಪೀರಿಯರ್ಗಳು ಮಾಡಿರೋ ಆರ್ಡರ್ ಆಗಿರುತ್ತೆ. ಆದರೆ ಇವರು ಅದೇ ರೀತಿ 100% ನಮ್ಮ ಕಲೆಕ್ಷನನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಷ್ಟು ಕೆಲಸ ಮುಗಿದಾದ ಮೇಲೆ ಅವರು ಸಂಜೆ ಮತ್ತೆ ಇನ್ನೊಂದು ರಿಕವರಿ ಟೀಮ್ಗೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಫೀಲ್ಡ್ಗೆ ಹೋಗಬೇಕು ನೀವು, ಅಲ್ಲಿ ಇವಾಗ ಬೆಳಿಗ್ಗೆ ಏನು ಅಮೌಂಟ್ನ ಅವ್ರು ಕಟ್ಟಿಲ್ವೋ ಅದನ್ನು ಇವಾಗ ಸಂಜೆ ನೀವು ರಿಕವರಿ ಮಾಡ್ಕೊಂಬರ್ಬೇಕು ಅಂತ. ಇವರು ಸಂಜೆ ಹೋದಾಗ ಯಾವ ರೀತಿ ನಡ್ಕೊಳ್ಬೇಕು, ಇವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಇವಾಗ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಈಗ ರಿಕವರಿ ಆಫೀಸರ್ಸ್ಗಳು ಏನು ನಿಮ್ಮ ಮನೆ ಬಾಗಿಲೇ ಬಂದು ಕೂಗಾಡ್ತಾ ಇದ್ದಾರೆ, ಅವರಿಗೆ ಅಷ್ಟೇ ಪ್ರೆಷರ್ನ ಮೈಕ್ರೋ ಫೈನಾನ್ಸ್ನ ಸುಪೀರಿಯರ್ ಸಿಬ್ಬಂದಿಗಳು ಕೂಡ ಹಾಕಿರ್ತಾರೆ. ಅವರಿಗೆ ಪ್ರತಿ ಮನೆ ಮುಂದೆ ಹೋದಾಗ ಸಹ ನೀವು ನನಗೆ GPS ಅಲ್ಲಿ ಫೋಟೋ ಹಾಕಬೇಕು ಅಂತ ಹೇಳ್ಬಿಟ್ಟಿರ್ತಾರೆ. ಪ್ರತಿಯೊಬ್ಬರನ್ನು ಹೋಗ್ಬಿಟ್ಟು ನೀನು ಮಾತಾಡಿಸ್ಲೇಬೇಕು, ಅವ್ರು ಕಟ್ಟಿಲ್ಲ ಅಂತಂದರೆ ಪರವಾಗಿಲ್ಲ, ನನಗೆ ಕೇಳಲೇಬೇಕು, ನೀನು ತೆಗೆದುಕೊಂಡು ಬರಲೇಬೇಕು ಅಮೌಂಟ್ನ ರೀಪೇಮೆಂಟ್, ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ ರೀಪೇಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪೀರಿಯರ್ ಆಫೀಸರ್ಸ್ ಹೇಳಿರ್ತಾರೆ. ಅದಕ್ಕೋಸ್ಕರ ಅವರು ನಿಮ್ಮ ಮನೆ ಮುಂದೆ ಬಂದು ನೀವು ಕೂಗಾಡೋದಾಗಿರ್ಬೋದು, ಅವರು ನಿಮ್ಮ ಮನೆ ಮುಂದೆ ಗಲಾಟೆ ಮಾಡೋದಾಗಿರ್ಬೋದು, ಈ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಟಾರ್ಚರ್ ಇರುತ್ತೆ, ಮೇಲ್ಗಡೆ ಸಿಬ್ಬಂದಿಗಳಿಂದ ಪ್ರೆಷರ್ ಇರುತ್ತೆ. ಅದಕ್ಕಾಗಿ ಅವರು ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಸ್ವಲ್ಪ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಬಟ್ ರೂಲ್ಸ್ಗಳನ್ನು ಉಲ್ಲಂಘನೆ ಮಾಡಿ ಅವ್ರು ಮಾಡ್ತಾ ಇರೋದು ತಪ್ಪು. ನಾನು ಅವ್ರು ಮಾಡ್ತಾ ಇರೋದು ಸರಿ ಅಂತ ಹೇಳೋದಿಲ್ಲ. ಯಾವುದೇ ಕಾರಣಕ್ಕೂ ಅವರು 5 ಗಂಟೆ ಮೇಲೆ ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳೋ ಆಗಿಲ್ಲ, ಕಟ್ಟಲೇಬೇಕು ಅಂತ ಪೀಡಿಸೋ ಆಗಿಲ್ಲ, ನೀವು ಕಟ್ಟಿದಾಗ ಅಮೌಂಟ್ ಕಟ್ಟಿಸ್ಕೊಂಡು ಹೋಗಬೇಕು ಅಂತ ನೀವು ಕೂಡ ಹೇಳಂಗಿಲ್ಲ. ನೀವು ಸಾಲ ತೆಗೆದುಕೊಂಡಿದ್ದೀರಿ, ಕಟ್ಟಬೇಕು, ಅದು ನಿಮ್ಮ ಧರ್ಮ. ಆದರೆ ಅವರು ಬಂದು ಮಾಡ್ತಾ ಇರೋದು ಟಾರ್ಚರ್ ಕೂಡ ಸರಿಯಲ್ಲ. ನಾನು ಇದರಲ್ಲಿ ಇಬ್ಬರದು ಸರಿ ಇಬ್ಬರದು ತಪ್ಪು ಅಂತಲೂ ಹೇಳಲ್ಲ. ಅವರು ಮಾಡ್ತಾ ಇರೋದು, ಅವ್ರು ಏನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ, ನೀವು ಏನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತೀನಿ. ಇದು ಮೊದಲನೇದಾಗಿ ಅವ್ರಿಗಿರುವಂಥ ರೂಲ್ಸ್ನ ಅವರು ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೆ ಮುಂದೆ ಬಂದು ಕೂಗಾಡ್ತಾರೆ. ಕೂಗಾಡಿಗೂ ಸಹ ಕಟ್ಟಿಲ್ಲ ಅಂತಂದರೆ ನಾವು ನಿಮಗೆ ಓಡಿ ಹಾಕ್ತೀವಿ, ಬಡ್ಡಿ ಜಾಸ್ತಿ ಆಗುತ್ತೆ, ನೀವೇ ಕಟ್ಟಬೇಕು, ಇಲ್ಲಾಂದರೆ ಮುಂದೆ ಎಲ್ಲೂ ಯಾವುದೇ ಸಂಘಗಳಲ್ಲಿ ಲೋನ್ ಸಿಗೋದಿಲ್ಲ ನಿಮಗೆ, ಈ ರೀತಿ ಎದುರಿಸ್ತಾರೆ. ಅದಾದ ಮೇಲೆ ನೀವು ಹಂಗೂ ಕಟ್ತಾ ಇಲ್ಲ, ನಿಮಗೆ ಓಡಿ ಹಾಕಿದ್ದಾರೆ, ಬೇರೆ ಸಂಘಗಳಲ್ಲಿ ಸಾಲ ಕೊಡೋದು. ಓಕೆ, ಇವಾಗ ನೀವು ಈ ರೀತಿ ಸಾಲ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಮುಂಚೆ ಯಾಕೆ ನೀವು ಅವರಿಗೆ ಸಾಲ ಕೊಟ್ಟಿದ್ದೀರಿ ಅನ್ನೋ ನನ್ನದೊಂದು ಪ್ರಶ್ನೆ. ನಿಮ್ಮ MFIಗಳು ಹೊಸದಾಗಿ ಯಾವ್ದಾರ ಒಂದು MFI ಇವಾಗ ಬಂದಿದೆ ಇಲ್ಲಿ ಫೀಲ್ಡ್ಗೆ ಅಂತ ಹೇಳಿದ್ರೆ, ನೀವು ಆ MFI ಜೊತೆ ಕಾಂಪಿಟೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೇ ಸಂಘದಲ್ಲಿದ್ದರೂ ಸಾಲವನ್ನು ಕೊಟ್ಟಿರ್ತೀರ. ಅದಾದ ನಂತರ ಇವಾಗ ಇತ್ತೀಚೆಗೆ ನೀವು ಮಾಡ್ತಾ ಇರೋ ರೂಲ್ಸ್ ಏನಿದೆ, ಇದು ನಾವು ಸಿವಿಲ್ ಸ್ಕೋರ್ ನೋಡಿ ಸಾಲ ಕೊಡ್ತಾ ಇದ್ದೀವಿ, ಮುಂಚೆ ಎಲ್ಲ ಸಿವಿಲ್ ಸ್ಕೋರ್ನ ನೀವು ನೋಡಿರಲಿಲ್ವಾ? ಇದು ನನ್ನ ಪ್ರಶ್ನೆ. 12 ಸಂಘ 13 ಸಂಘದಲ್ಲಿ ಇದ್ದವ್ರಿಗೂ ಸಾಲ ಕೊಟ್ಟಿರ್ತೀರಾ, ಇವಾಗ ಹೊಸದಾಗಿ ಏನೋ ಸಿವಿಲ್ ಸ್ಕೋರ್ ನೋಡಿಬಿಟ್ಟು ಸಾಲ ಕೊಡ್ತಾ ಇದ್ದೀವಿ. ನೀವು ಅಷ್ಟೊಂದು ಸಾಲ ಈಗ ಇದ್ದವ್ರಿಗೂ ಸಹ ಸಾಲ ಕೊಟ್ಟು ಇವಾಗ ಸಡನ್ನಾಗಿ ಸಾಲ ನಿಲ್ಲಿಸ್ತಾ ಇರೋದ್ರಿಂದನೇ ಎಷ್ಟೋ ಜನ ನಿಮಗೆ ದುಡ್ಡನ್ನು ರೀಪೇಮೆಂಟ್ ಮಾಡೋದಕ್ಕೆ ಅವರಿಗೆ ಸ್ವಲ್ಪ ಇರಿಸು ಮುರುಸು ಆಗ್ತಾ ಇದೆ. ಯಾಕಂದರೆ ನಮ್ಮ ಕಷ್ಟಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಸಂಘದಲ್ಲಿ ಸಾಲವನ್ನು ತೆಗೆದುಕೊಂಡಿದ್ವಿ, ಆದರೆ ಈಗ ಅವರು ಮತ್ತೆ ನಮಗೆ ಲೋನ್ನೇ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಅವರು ನಿಮಗೆ ನಾವು ದುಡ್ಡನ್ನ ಕೊಡೋದಿಲ್ಲ, ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಬಿಟ್ಟರೆ ಅದರಲ್ಲಿ ಅವ್ರದ್ದು ಸಹ ಯಾವುದೂ ತಪ್ಪಿಲ್ಲ. ನೀವು ಸಡನ್ನಾಗಿ ರೂಲ್ಸ್ಗಳನ್ನು ಏನು ಚೇಂಜ್ ಮಾಡ್ತಾ ಇದ್ದೀರಿ ಮೈಕ್ರೋ ಫೈನಾನ್ಸ್ ಅವರು, ದಯವಿಟ್ಟು ನೀವು ಅದನ್ನು ಸ್ವಲ್ಪ ಮುಂಚೆನೇ ಅವರಿಗೆ ತಿಳಿಸಬೇಕು. ನಾವು ಈ ಥರ ಸಂಘದಲ್ಲಿ ರೂಲ್ಸ್ ಚೇಂಜ್ ಆಗ್ತಾ ಇದೆ, ಅದರಿಂದ ನಾವು ನಿಮಗೆ ಸಾಲವನ್ನು ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೀವು ಏನೋ ಸಡನ್ನಾಗಿ ನಿಮ್ಗೆ ಯಾರೋ ಸುಪೀರಿಯರ್ ಆಫೀಸರ್ ಬಂದು ಹೇಳ್ತಾರೆ, ಇವಾಗ ಸಿವಿಲ್ ಸ್ಕೋರ್ ನೋಡಿ ಕೊಡಬೇಕಪ್ಪ, ಲೋನ್ನ ಮುಂಚೆ ಥರ ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟು, ಆದ್ದರಿಂದ ಇವಾಗ ನಾವು ನಿಮಗೆ ಲೋನ್ ಕೊಡ್ತಾ ಇಲ್ಲ ಅಂತಂದರೆ ಅವ್ರಿಗೂ ಅವಾಗ ಒಂದು ಯೋಚನೆ ಬರುತ್ತೆ, ಇವಾಗಲೇ ಲೋನ್ ಕೊಡ್ತಾ ಇಲ್ಲ ಅಂತಂದರೆ ನಂಗೆ ಕಟ್ಟಾದ ಮೇಲೆ ಇವರು ಮತ್ತೆ ನಮಗೆ ಎಲ್ಲಿ ಲೋನ್ ಕೊಡ್ತಾರೆ ಅನ್ನೋದು ಪ್ರಶ್ನೆ ಅವ್ರಿಗೆ ಮೂಡುತ್ತೆ. ಆದ್ದರಿಂದ ಅವರು ನಮಗೆ ಈಗ EMIನ ಕಟ್ಟೋದಿಲ್ಲ, ನಾವು ನಿಮಗೆ ಲೋನನ್ನು ರೀಪೇಮೆಂಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದೊಂದು ನೀವು ಮಾಡಿದ ತಪ್ಪು. ಎಷ್ಟೇ ಸಂಘದಲ್ಲಿರೋದು, ಎಷ್ಟೇ ಸಂಘದಲ್ಲಿ ಇದ್ರೂ ಸಹ ನೀವು ಅವರಿಗೆ ಲೋನ್ ಕೊಟ್ಟು ಇವಾಗ ಕೊಡದಲ್ಲೇ ಇರೋದು ದೊಡ್ಡ ತಪ್ಪು. ಅದರಿಂದನೇ ನಿಮಗೆ ತೊಂದರೆ ಆಗ್ತಾ ಇರೋದು. ಇನ್ನು ಎರಡನೇದಾಗಿ ಮೈಕ್ರೋ ಫೈನಾನ್ಸ್ ಅವರು ಈ ರೀತಿ ಮಾಡ್ಬೋದಾ?
5 ಗಂಟೆ ತನಕ ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಬೋದಾ, ಸಂಜೆ 7 ಗಂಟೆ ತನಕ ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಬೋದಾ? ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರದ್ದು ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ಸಲ್ಲಿ ಅವರು ಲೋನನ್ನು ರಿಕವರಿ ಮಾಡಬೇಕು. ಬಿಟ್ಟರೆ ಯಥೇಚ್ಛವಾಗಿ ಬಂದು ನಿಮಗೆ ಪದೇ ಪದೇ ಟಾರ್ಚರ್ ಕೊಡೋದು, ಮನೆ ಮುಂದೆ ನಿಂತ್ಕೊಂಡು ನಿಮಗೆ ಪೀಡಿಸೋದು, ಕಟ್ಟಲೇಬೇಕು ಅಂತ ಹೇಳೋದು, ಕಟ್ಟಿಲ್ಲ ಅಂದರೆ ನಾವು ನಿಮಗೆ ಬಡ್ಡಿಯನ್ನು ಹಾಕ್ತೇವೆ, ಸುಸ್ತಿ ಬಡ್ಡಿಯನ್ನು ಹಾಕ್ತೇವೆ, ಓಡಿಯನ್ನು ಹಾಕ್ತೇವೆ, ನೀವು ಬೇರೆ ಯಾವುದೇ ಸಂಘದಲ್ಲೂ ಲೋನ್ ತೆಗೆದುಕೊಳ್ಳೋಕ್ಕಾಗಲ್ಲ, ಈ ರೀತಿ ಹೇಳೋದು ಭಯಂಕರ ತಪ್ಪು. ಯಾಕಪ್ಪ ಅಂದರೆ ನಿಮ್ಮ ಮೈಕ್ರೋ ಫೈನಾನ್ಸ್ ರೂಲ್ಸಲ್ಲಿ ಈ ರೀತಿ ಯಾವುದೇ ರೂಲ್ಸ್ ಇಲ್ಲ. ನೀವು 5 ಗಂಟೆ ಮೇಲೆ ಹೋಗಿ ಫೀಲ್ಡಲ್ಲಿ ನಿಂತ್ಕೊಂಡು 7 ಗಂಟೆ ತನಕ 8 ಗಂಟೆ ತನಕ ಅವ್ರ ಮನೆ ಮುಂದೆ ಕೂತ್ಕೊಳ್ಬೋದು. ಇದು ತಪ್ಪು ನೀವು ಮಾಡ್ತಾ ಇರೋದು. ನೀವು ಅವರಿಗೆ ದುಡ್ಡನ್ನು ಕೊಟ್ಟಿದ್ದೀರಾ ಬಿಟ್ಟರೆ ಮಾನ ಮರ್ಯಾದೆನೇನು ಕೊಟ್ಟಿಲ್ಲ. ನೀವು ಅವ್ರ ಮನೆ ಮುಂದೆ ಹೋಗಿ ಕೂಗೋಡೋದ್ರಿಂದ ಅವರಿಗೆ ಮನಸ್ಸಿಗೆ ಎಷ್ಟು ಧಕ್ಕೆ ಆಗುತ್ತೆ, ಅಕ್ಕಪಕ್ಕದ ಮನೆಯವರಿಗೆ ಅವರ ಮೇಲಿರುವಂಥ ನಂಬಿಕೆ ಹೊರಟೋಗುತ್ತೆ. ನೀವು ಹೋಗಿ ಅವ್ರ ಮನೆ ಮುಂದೆ ಕೂಗಾಡ್ತಾ ಇರೋದ್ರಿಂದ ಬೇರೆ ಯಾರೋ ಕೈಯಲ್ಲಿ ಸಾಲ ಕೊಡ್ತಾ ಇದ್ದವರು ಕೂಡ ಅವರಿಗೀಗ ಸಾಲ ಕೊಡ್ತಾ ಇರಲ್ಲ. ಅದರಿಂದ ಅವರಿಗೆ ತುಂಬ ಬೇಜಾರಾಗಿರುತ್ತೆ. ಅದೇ ಕಾರಣಕ್ಕೆ ಅವರು ನಿಮಗೆ ಈಗ ಹೆಂಗಿದ್ರು ಬಂದು ಕೂಗಾಡಿದಾನೆ, ನಾನು ಲೋನ್ ಕಟ್ಟೋದೇ ಬೇಡ, ಇವನಿಂದ ಬೇರೆ ಕಡೆನೂ ಲೋನ್ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಅವರೊಂದು ದ್ವೇಷವನ್ನು ಸಾಧಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಎರಡನೇ ತಪ್ಪು ನೀವು ಮಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಲ್ಲ, ಇವಾಗ ನೀವು ಆ ಹಣವನ್ನು ಕೊಟ್ಟಿದ್ದೀರಾ, ಆದರೆ ಕೇಳ್ತಾ ಇರುವ ರೀತಿ ತಪ್ಪು. ನೀವು ಹೋಗಿ ಸಾಲ ತೆಗೆದುಕೊಂಡಿದ್ಯಾ ಕಟ್ಟಮ್ಮ ಅಂತ ಕೇಳಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನೀನು ತಗೊಂಡು ಕಟ್ಟಿದ್ಯಾ, ಕಟ್ಟಲೇಬೇಕು, ತಗೊಂಡು ತಿನ್ಬೇಕಾದ್ರೆ ನಿನಗೆ ಗೊತ್ತಿತ್ತು, ಇವಾಗ ಗೊತ್ತಿಲ್ವಾ? ಏನಾದರೂ ಮಾರ್ಕಟ್ಟು, ನಾನು ಸಾಲ ಕೊಟ್ಟಿದ್ದೀನಲ್ಲ ಏನಾದರೂ ಮಾರ್ಬಿಟ್ಟು ಕಟ್ಟು, ನೀನು ನನಗೆ ತಾಳಿ ಅಡ ಇಟ್ಕೊಡು, ನಿನ್ನ ಮಗಳ ಕಿಡ್ನಿ ಮಾರ್ಬಿಟ್ಟು ಕೊಡು, ನಿನ್ನ ಕಿಡ್ನಿ ಮಾರ್ಬಿಟ್ಟು ಕೊಡು, ಈ ರೀತಿ ಕೇಳೋದು ಅಕ್ಷಮ್ಯ ಅಪರಾಧ. ನೀವು ಅದು ಆ ರೀತಿ ಕೇಳೋದಕ್ಕೆ ಯಾವುದೇ ರೀತಿಯ ರೂಲ್ಸ್ ಇಲ್ಲ ನಿಮಗೆ. ನೀವು ಸಾಲ ಕೊಟ್ಟಿದ್ದೀರಿ, ಸಾಲವನ್ನು ಮಾತ್ರ ರಿಕವರಿ ಮಾಡಿ. ಅವರಿಗೆ ಅದನ್ನು ಮಾರಿ ಕಟ್ಟು, ಇದನ್ನು ಮಾರಿ ಕಟ್ಟಿ, ನೀವು ತಗೊಂಡು ತಿಂದಿಲ್ವಾ, ಕಟ್ಟಬೇಕು ನನಗೆ, ತಗೊಂಡು ಬಳಸ್ಕೊಬೇಕಾದ್ರೆ ಗೊತ್ತಾಗ್ತಾ ಇತ್ತು, ಇವಾಗ ಗೊತ್ತಾಗ್ತಾ ಇಲ್ವಾ ನಿಮಗೆ, ಈ ರೀತಿ ಕೇಳೋದು ದೊಡ್ಡ ತಪ್ಪು. ಇದೇ ರೀತಿ ಯಾರಾದರೂ ಮಾಡ್ತಾ ಇದ್ರೆ ಇವತ್ತು ಏನು CM ಸಿದ್ದರಾಮಯ್ಯನವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ರು, ಎಲ್ಲರ ಮೇಲೆ FIR ಆಗುತ್ತೆ. ನೀವು ಈ ರೀತಿ ಹೋಗಿ ಟಾರ್ಚರನ್ನು ಕೊಡೋದಾದರೆ ನಿಮ್ಮ ಮೇಲೂ ಸಹ FIR ಆಗ್ಬೋದು. ಈ ರೀತಿ ಕೆಲಸನ ನೀವು ಮಾಡ್ತಾ ಇದ್ರೆ ಇವತ್ತಿಗೆ ಆ ಕೆಲಸವನ್ನು ನಿಲ್ಲಿಸಿ ಸರಿಯಾದ ರೀತಿಯಲ್ಲಿ ನಿಮ್ಮ ಸಾಲವನ್ನು ವಸೂಲಾತಿ ಮಾಡೋದನ್ನ ನೀವು ಮುಂದುವರಿಸ್ಬೋದು. ಮತ್ತು ನಾನೀಗ ಇಷ್ಟು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮತ್ತು ಅವ್ರ ರೂಲ್ಸ್ಗಳ ಬಗ್ಗೆ, ಅವರು ಕೂಡ ತುಂಬ ದೊಡ್ಡ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಈಗ ಸಾಲ ತೆಗೆದುಕೊಂಡವ್ರ ಬಗ್ಗೆ ಮಾತಾಡೋದಾದರೆ, ಸಾಲ ತೆಗೆದುಕೊಳ್ಬೇಕಾದ್ರೆ ನೀವು ಎಲ್ಲವನ್ನೂ ಸಹ ಅವ್ರು ಹೇಳಿ ಕಳಿಸಿರ್ತಾರೆ. ಸಾಲ ತೆಗೆದುಕೊಂಡಿರ್ತೀರಾ, ಆರಾಮಾಗಿ ನಮಗೆ ಕಟ್ಕೊಂಡು ಹೋಗಬೇಕು, 15 ದಿನಕ್ಕೊಂದ್ಸತಿ ನಮ್ಮದು ಸಂಘ ಇರುತ್ತೆ, 20 ದಿನಕ್ಕೊಂದ್ಸತಿ ಸಂಘ ಇರುತ್ತೆ, ಇಲ್ಲ 1 ತಿಂಗಳಿಗೊಂದ್ಸತಿ ಸಂಘ ಇರುತ್ತೆ, ಇಲ್ಲ ವಾರಕ್ಕೊಂದ್ಸತಿ ಸಂಘ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಳಿಸಿರ್ತಾರೆ. ಸಾಲ ತೆಗೆದುಕೊಂಡು ಬರಬೇಕಾದ್ರೆ ಎಲ್ಲರೂ ಸಹ ಹೌದು ಹೌದು ಅಂತ ಹೇಳ್ಬಿಟ್ಟು ಕತ್ತನ್ನು ಅಳ್ಳಾಡಿಸಿ ಬಂದಿರ್ತೀರಿ. ಆದರೆ ಸಾಲ ತೆಗೆದುಕೊಂಡು 1-2-3 ಕಂತ ಆದಮೇಲೆ ನೀವು ಸಹ ಸ್ಟಾರ್ಟ್ ಮಾಡ್ಕೊಳ್ತೀರಿ. ಸಾಲ ತೆಗೆದುಕೊಂಡವರು ಅಷ್ಟೇ, ನೀವು ಸಾಲವನ್ನು ಯಾವ ರೀತಿ ತೆಗೆದುಕೊಂಡಿದ್ದೀರೋ ಅದೇ ರೀತಿ ಮರುಪಾವತಿ ಮಾಡಿದ್ರೆ ಅವರು ನಿಮ್ಮ ಮನೆ ಮುಂದೆ ಬಂದು ಯಾವುದೇ ಕಾರಣಕ್ಕೂ ಅವರು ನಿಮಗೆ ಟಾರ್ಚರನ್ನು ಕೊಡೋದಿಲ್ಲ. ಆದರೆ ನೀವು ಸಾಲ ಮರುಪಾವತಿ ಮಾಡದೆ ಅವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದೀರಿ, ಪದೇ ಪದೇ ಬಂದು ನಿಮ್ಮನ್ನು ಕೇಳಬೇಕು ಅನ್ನೋ ಪರಿಸ್ಥಿತಿಗೆ ನೀವೇ ತಂದು ಕೊಡ್ತಾ ಇದ್ದೀರಿ ಅಂದರೆ ಅವ್ರಿಗೂ ಸಹ ತೊಂದರೆ ಆಗಿರುತ್ತೆ. ಯಾಕೆಂದರೆ ಸುಪೀರಿಯರ್ ಆಫೀಸರ್ಗಳಿಂದ ಅವರಿಗೂ ಸಹ ಪ್ರೆಷರ್ ಬೀಳ್ತಾ ಇರುತ್ತೆ. ಅದಕ್ಕೋಸ್ಕರ ಅವ್ರು ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೋತಾರೆ. ಆದರೆ ಅವರು ಮಾಡ್ತಾ ಇರೋದು ಸರಿ ಅಂತ ನಾನು ಹೇಳಲ್ಲ, ನೀವು ಮಾಡ್ತಾ ಇರೋದು ಸರಿ ಅಂತ ಹೇಳಲ್ಲ. ಇದರಲ್ಲಿ ಇಬ್ಬರದು ತಪ್ಪಿದೆ. ನೀವು ಸಾಲ ತೆಗೆದುಕೊಂಡಿದ್ದೀರಿ, ನೀವು ಕಟ್ಟಬೇಕಿತ್ತು, ಆದರೆ ಅವರು ಕೇಳೋ ರೀತಿಯಲ್ಲಿ ಕೇಳ್ತಾ ಇಲ್ಲ, ನೀವು ಅದಕ್ಕೆ ಕಟ್ತಾ ಇಲ್ಲ. ಇದು ತುಂಬ ದೊಡ್ಡ ಅಪರಾಧ. ಮತ್ತು ಇನ್ನೂ ಕೆಲವರು ಇದ್ದಾರೆ, ಸಾಲ ನಾನು ತಗೊಂಡಿದ್ದೀನಿ, ಕಟ್ಟಲ್ಲ, ಏನು ಮಾಡ್ಕೋತೀಯ ಮಾಡ್ಕೋ ಹೋಗು, ಅದು ನನ್ನಿಷ್ಟ, ನೀನು ಸಾಲ ಕೊಟ್ಟಿದ್ದೀಯ ಅಷ್ಟೇ ಅಲ್ವಾ, ನಾನು ಕಟ್ತೀನಿ, ಕಟ್ಟಬೇಕಾದಾಗ ಕಟ್ಟಿಸ್ಕೊಂಡು ಹೋಗು, ನಾನು ಕಟ್ಟಿದಾಗ ಕಟ್ಟಿಸ್ಕೊಂಡು ಹೋಗು, ಈ ರೀತಿ ಹೇಳೋದು ನಿಮ್ಮದು ಕೂಡ ತಪ್ಪು. ಏನು ಅವತ್ತು ನಾವು ಹೋಗಿ ಸಾಲವನ್ನು ತೆಗೆದುಕೊಂಡು ಬಂದಿದ್ದು ಅದನ್ನು ಸಾಲನ ನಾವು ಸರಿಯಾದ ರೀತಿಯಲ್ಲಿ ರೀಪೇಮೆಂಟ್ ಮಾಡ್ತಾ ಹೋದರೆ ನಮಗೂ ಸಹ ಒಳ್ಳೆಯದು, ಅವ್ರಿಗೂ ಸಹ ಒಳ್ಳೆಯದು. ಮೈಕ್ರೋ ಫೈನಾನ್ಸ್ಗಳು ಇವಾಗ ಅವರು ಬರ್ತಾ ಹೇಳ್ಕೊಂಬಂದಿರೋದೇನಪ್ಪ ಅಂತಂದರೆ, ನಾವು ಬಡತನದ ನಿರ್ಮೂಲನೆಗಾಗಿ ಮಹಿಳೆಯರನ್ನು ಗುರಿಯಾಗಿ ಇಟ್ಕೊಂಡು ಅವರಿಗೆ ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಡತನನ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಕೆಲಸವನ್ನು ಕೈಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮೈಕ್ರೋ ಫೈನಾನ್ಸ್ ಹೇಳ್ಕೊಂಡ್ಬಂದಿದ್ದು. ಈಗ ನೀವು ಸಾಲವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ನೀವೇನು ಸಾಲವನ್ನು ಬಳಸ್ಕೊಳ್ತೀವಿ ಅಂತ ಹೇಳಿರ್ತೀವಿ, ಅದೇ ರೀತಿ ಸಾಲವನ್ನು ಬಳಸ್ಕೊಂಡ್ರೆ ನಿಮಗೆ ಕಟ್ಟೋದಕ್ಕೂ ಸಹ ಯಾವುದೇ ರೀತಿಯ ಪರಿಣಾಮ ಎದುರಾಗೋದಿಲ್ಲ, ನಿಮಗೆ ಕಟ್ಟೋದಕ್ಕೂ ಕಷ್ಟ ಎದುರಾಗೋದಿಲ್ಲ. ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನೀವು ಕಟ್ಟೋದು ನಿಮ್ಮ ಧರ್ಮ. ಆದರೆ ಇವಾಗ ಆಗ್ತಾ ಇರೋ ಪರಿಸ್ಥಿತಿಯನ್ನು ನೋಡಿದ್ರೆ, ಇದು ನಾನು ಹೇಳಿದ್ದು ಇಷ್ಟ ತನಕ ಏನಪ್ಪ ಅಂತಂದರೆ, ಅವ್ರಿಗಿರೋ ಕಷ್ಟಗಳು ನೀವು ಮಾಡ್ತಾ ಇರೋ ಕಷ್ಟ, ನಿಮಗಿರೋ ಕಷ್ಟ, ನೀವು ಮಾಡ್ತಾ ಇರೋ ತಪ್ಪು, ಅವ್ರು ಮಾಡ್ತಾ ಇರೋ ತಪ್ಪು. ಬಟ್ ಇಲ್ಲಿ ಯಾರದು ತಪ್ಪು ಯಾರದು ಸರಿ? ಅವರೇ ಸರಿ ಅಂತ ಯಾಕೆ ಹೇಳಬೇಕು, ಇವರೇ ಸರಿ ಅಂತ ಯಾಕೆ ಹೇಳಬೇಕು? ಇಲ್ಲಿ ಇಬ್ಬರದು ತಪ್ಪಿದೆ. ಅವರು ಸರಿಯಾದ ರೀತಿಯಲ್ಲಿ ಕೊಟ್ಟಿರೋ ಹಣವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಸ್ಕೊಳ್ಬೇಕಾಗಿರೋದು ಅವ್ರ ಜವಾಬ್ದಾರಿ, ತೆಗೆದುಕೊಂಡು ಹಣವನ್ನು ನೀವು ಕಟ್ಟಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಇದರಲ್ಲಿ ಯಾರದ್ದೇ ತಪ್ಪಿಲ್ಲ. ಆದರೆ ಮೈಕ್ರೋ ಫೈನಾನ್ಸ್ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟು ನಿಮ್ಮ ಮನೆಯ ಮುಂದೆ ಬಂದು ಪೀಡಿಸುವಂಥದ್ದು, ಇದು ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು ಅಂತ ನಾನು ಅಂದ್ಕೊತೀನಿ, ನನಗೆ ಅನಿಸಿರೋ ಅಂಥದ್ದು. ಆದರೆ ನೀವು ಸಾಲವನ್ನು ತೆಗೆದುಕೊಂಡು ನಾನು ಇವಾಗ ವಿಷ ಕುಡಿತೀನಿ, ಈ ರೀತಿ ಮಾಡ್ತಾ ಇರೋದು ದೊಡ್ಡ ತಪ್ಪು. ಯಾಕಪ್ಪ ಅಂದರೆ, ಯಾವುದೋ ಸಾಲ ಒಂದು 50,000 60,000 ಸಾಲ ತೆಗೆದುಕೊಂಡು ನಾವು ವಿಷ ಕುಡಿದ್ರೆ ನಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಆಗಲ್ಲ. ನಾವು ಸತ್ತು ಹೋಗ್ತೇವೆ ಬಿಟ್ಟರೆ ಬೇರೆ ಅವರಿಗೆ ಒಳಿತನ ಮಾಡೋಗೋದಿಲ್ಲ. ಅವ್ರಿಗೇನಾಯಿತು, ಈಗ ಒಂದು ಕ್ಲೈಂಟ್ ಹೋದ್ರು ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನೆ ಆಗ್ಬೋದು, ಅವರು ಒಂದು FIR ಆಗ್ಬೋದು, ಏನೋ ಕ್ಲಿಯರ್ ಆಗುತ್ತೆ. ಬಟ್ ನಿಮ್ಮ ಫ್ಯಾಮಿಲಿ ನಿಮ್ಮನ್ನೇ ನಂಬ್ಕೊಂಡಿರುತ್ತೆ.
ಅವರೇನು ಬಂದು ನಿಮಗೆ ಫ್ಯಾಮಿಲಿಗೆ ಅನ್ನ ಹಾಕೋದಿಲ್ಲ, ನಿಮ್ಮ ಫ್ಯಾಮಿಲಿ ನಿಮ್ಮನ್ನೇ ನಂಬ್ಕೊಂಡಿರುತ್ತೆ. ಆದ್ದರಿಂದ ನಾನು ಹೇಳೋದೇನಪ್ಪ ಅಂತಂದರೆ 50,000 60,000 ಸಾಲ ತೆಗೆದುಕೊಂಡಿರ್ತೀರ, ಇಲ್ಲ 1 ಲಕ್ಷ 10 ಲಕ್ಷನೇ ಸಾಲ ತೆಗೆದುಕೊಂಡಿರ್ತೀರ. ಟೈಮ್ ತೊಗೊಳ್ಳಿ, ಆರಾಮಾಗಿ ತೀರಿಸಿ. ಸಾಯೋದೇ ಒಂದೇ ದೊಡ್ಡ ದಾರಿ ಅಲ್ಲ. ಇದ್ದು ಏನಾದರೂ ಸಾಧಿಸಬೇಕು ಅಂದರೆ ನಾವು ಸಾಲವನ್ನು ಸಹ ತೀರಿಸ್ಬೋದು. ಎಲ್ಲವನ್ನು ದೊಡ್ಡ ಕಷ್ಟಗಳೇ ಬಂದಾಗ ನಾವು ಎದೆಗುಂದದೆ ನಿಂತ್ಕೊಂಡು ಕೆಲಸವನ್ನು ಮಾಡಿರ್ತೀವಿ. ಯಾವುದೋ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಮುಂದೆ ಬಂದಿದ್ದಾರೆ, ಕೂಗಾಡ್ತಾರೆ ಅಂತ ಹೇಳ್ಬಿಟ್ಟು ಸತ್ತರೆ ಅದರಿಂದ ನಮಗೆ ಏನೂ ಸಿಗೋದಿಲ್ಲ. ಸಾಯೋದೊಂದೇ ದೊಡ್ಡ ದಾರಿ ಅಲ್ಲ. ಸಾಯದೇ ಇದ್ದು ಸಾಧಿಸಿ ಮೈಕ್ರೋ ಫೈನಾನ್ಸ್ನ ಸಾಲವನ್ನು ತೀರಿಸಬೇಕಾದ್ರೆ ನೀವು ಅವ್ರ ಹತ್ರನೇ ಮತ್ತೆ ಲೋನ್ ತೊಗೊಂಡು ಕೆಲಸವನ್ನು ಸಹ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಮೈಕ್ರೋ ಫೈನಾನ್ಸ್ನವರಿಗೂ ಅಷ್ಟೇ, ನೀವೇನೋ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮನೆ ಮುಂದೆ ಹೋಗಿ ಕೂಗಾಡೋ ಅಂಥದ್ದು, ದೊಡ್ಡದಾಗಿ ಅವ್ರಿಗೆ ಇದು ಮಾಡಿ ಇವ್ರಿಗೆ ಇದು ಮಾಡಿ, ಅವ್ರ ಹತ್ರ ಕಟ್ಟಿಲ್ಲ ನೀವೇ ಕಟ್ಟಿಸ್ಬೇಕು, ಅವ್ರದ್ದು ಸಹ ನೀವೇ ಕಟ್ಟಬೇಕು. ನೀವು ಸಾಲವನ್ನು ಯಾರಿಗೆ ಕೊಟ್ಟಿರ್ತೀರೋ ಅವ್ರ ಹತ್ರ ಕೇಳೋದ್ರಲ್ಲಿ ಯಾವುದೇ ಅಪರಾಧ ಇಲ್ಲ. ಬಟ್ ಸಾಲವನ್ನು ಕಟ್ಟಿ ಅಂತ ಪೀಡಿಸೋದಿದೆಯಲ್ಲ, ಅದು ನಿಮ್ಮ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ರಿ. ಮನೆ ಮುಂದೆ ಹೋಗಿ 5 ಗಂಟೆ 7 ಗಂಟೆ 8 ಗಂಟೆ ಆದರೂ ಮನೆ ಮುಂದೆನೇ ಕೂತ್ಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಅವ್ರನ್ನ ನೋಡೋ ಥರ ಮಾಡಿ ಅವರಿಗೆ ಮರ್ಯಾದೆ ಇರೋದನ್ನು ಸಹ ಕಳೆದು ಬರ್ತಾ ಇದ್ರಲ್ಲ, ಇದು ನಿಮ್ಮ ದೊಡ್ಡ ತಪ್ಪು. ಇನ್ನು ಮುಂದೆ ಇದೇ ರೀತಿ ಮಾಡಿದ್ರೆ ನಿಮ್ಮ ಮೇಲೆ FIR ಆಗುವಂಥ ಸಾಧ್ಯತೆ ಇದೆ. ಸಾಲ ತೆಗೆದುಕೊಂಡವರು ಸಹ ನಿಮಗೆ ಸ್ಪಂದಿಸದೇ ಇದ್ದಾಗ ನೀವೇನು ನಿಮ್ಮ ಕೆಲಸವನ್ನು 5 ಗಂಟೆ ಒಳಗಡೆ ಮುಗಿಸ್ಕೊಂಡ್ರೆ ನಿಮಗೂ ಸಹ ಒಳ್ಳೆಯದು. ಪದೇ ಹೋಗಿ ಪೀಡಿಸೋದು ಬೇಡ. ಅವರು ಸಹ ತಿಳುವಳಿಕೆಯಿಂದ ಹೇಳಿ, ಆರಾಮಾಗಿ ಹೇಳಿ, ಸಾಲ ತೆಗೆದುಕೊಂಡಿದ್ದೀರ ಅಮ್ಮ, ಕಟ್ಟಬೇಕಾಗಿರೋ ಪರಿಸ್ಥಿತಿ ನಿಮಗೆ ಬಂದಿದೆ. ನೀವು ಹೋಗಿ ಒಳ್ಳೆತನದಲ್ಲಿ ಮಾತಾಡಿದ್ರೆ ಅವರಿಗೂ ಸಹ ಒಂದು ಮನಸ್ಸು ಕರಗುತ್ತೆ. ಅದರಿಂದ ಅವ್ರಿಗೂ ಸಹ ಒಂದು ಮನ ಪರಿವರ್ತನೆ ಆಗ್ಬೋದು. ಹೌದು, ನಾನು ಸಾಲ ತೆಗೆದುಕೊಂಡಿದ್ದೀನಿ, ಕಟ್ಟಬೇಕಾಗಿರೋದು ನನ್ನ ಧರ್ಮ. ಅವರು ಅವತ್ತು ನನ್ನ ಕಷ್ಟ ಕಾಲದಲ್ಲಿ ಸಾಲವನ್ನು ಕೊಟ್ಟಿದ್ದಾರೆ, ಕಟ್ಟಲೇಬೇಕು. ನಾನಿವಾಗ ಸಾಲ ತೆಗೆದುಕೊಂಡು ಇವತ್ತೇನೋ ನಾನು ಒಂದು ಸ್ವಲ್ಪ ದೊಡ್ಡದಾಗಿ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಸಾಲ ಕಟ್ಟಲ್ಲ, ನಾನು ಸಾಯ್ತೀನಿ ಅಂತ ಹೇಳಿ ಅದ್ರಿಸುವಂಥದ್ದು ತುಂಬ ದೊಡ್ಡ ತಪ್ಪು ಅಂತ ಅವ್ರಿಗೂ ಅರಿವಾಗ್ಬೋದು. ಇಲ್ಲ ನಿಮಗೂ ಸಹ ಅದು ಅರಿವಾಗ್ಬೋದು. ನಾನೇನೋ ದೊಡ್ಡದಾಗಿ ಸಾಲ ಕೊಟ್ಟಿದ್ದೀನಿ ಅಂತ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಅವ್ರ ಮಾನ ಮರ್ಯಾದೆ ತೆಗೆಯೋದಲ್ಲ, ಅವರು ಸಾಯ್ತಾ ಇರ್ಬೋದು, ಅದಕ್ಕೋಸ್ಕರನೇ ಅವ್ರು ಸಾಯೋ ಅಂತ ಯೋಚನೆ ಮಾಡ್ತಾ ಇರ್ಬೋದು ಅಂತ. ಇದರಲ್ಲಿ ಇಬ್ಬರದು ತಪ್ಪಿದೆ. ಸಾಲ ತೆಗೆದುಕೊಂಡವರು ಕೊಟ್ಟವರು ಇಬ್ಬರೂ ಸೌಜನ್ಯದಿಂದ ವರ್ತಿಸಿ ಮಾತಾಡಿದ್ರೆ ಇದೆಲ್ಲವೂ ಸಾಲ್ವ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಪ್ರತಿದಿನದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.